ಹಲೋ ಬ್ರದರ್ಸ್, ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ. ಹೇಗಿತ್ತು ಗುರು ನಿನ್ನೆ ಮ್ಯಾಚು ಡಿ ಸಿ ಮತ್ತೆ ಪಂಜಾಬ್? ನಂಗೆ ಗೊತ್ತು ನೀವೆಲ್ಲ ನಿನ್ನೆ ಪಂಜಾಬ್ ವಿನ್ ಆಗುತ್ತೆ ಅಂತ ಅನ್ಕೊಂಡಿರ್ತೀರಾ ಅಂತ. ಆದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಯಾರ್ಯಾರು ಜಾಯ್ನ್ ಆಗಿದ್ದೀರಾ ಮತ್ತೆ ನಾನು ಏನ್ ಪ್ರಿಡಿಕ್ಷನ್ ಕೊಟ್ಟಿದೆ ಅದೇ ರೀತಿ ನಿನ್ನೆ ಟೀಮ್ ಕೂಡ ವಿನ್ ಕೂಡ ಆಯ್ತು. ಡಿ ಸಿ ನಿನ್ನೆ ವಿನ್ ಆಗುತ್ತೆ ಅಂತ ಕೂಡ ಹೇಳಿದ್ದೆ. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸುಮಾರು 4 ವಿಕೆಟ್ ಕೂಡ ಬಿದ್ದಿತ್ತು. ಆದ್ರೂ ಕೂಡ ಡಿ ಸಿಗೆ ಸಪೋರ್ಟ್ ಮಾಡೋದು, ಡಿ ಸಿ ವಿನ್ ಆಗುತ್ತೆ, ಲಾಸ್ಟ್ ತನಕ ಆರಾಮಾಗಿ ಕುತ್ಕೊಂಡು ಮ್ಯಾಚ್ ನೋಡಿ ಅಂತ ಕೂಡ ಹೇಳಿದೆ. ಅದೇ ರೀತಿಗೆ ಯಾವ ಲೆವೆಲ್ಗೆ ಮ್ಯಾಚ್ ಅನ್ನ ಅಂದ್ರೆ ಗೇಮ್ ಅನ್ನ ಚೇಂಜ್ ಮಾಡಿದ್ರು ಡಿ ಸಿ ಅವರು, ನೀವೇ ನೋಡಿದ್ರ. ಈ ತರ ಪ್ರಿಡಿಕ್ಷನ್ಸ್ ನಮ್ಮ ಚಾನಲ್ ಅಲ್ಲಿ ಮಾತ್ರ ನೋಡಕ್ ಸಿಗೋದು. ಅದು ರಿಸ್ಕ್ ತಗೊಂಡು ನಾನು ಪ್ರಿಡಿಕ್ಷನ್ ಪ್ರೊವೈಡ್ ಕೂಡ ಮಾಡ್ತೀನಿ. ಮತ್ತೆ ಎಂಟರ್ ಮಾರ್ಕೆಟ್ ಪ್ರಿಡಿಕ್ಷನ್ ಫ್ಲಿಪ್ ಮಾಡೋದಂದ್ರೆ ನಂಗೆ ಬಹಳ ಇಷ್ಟ. ಯಾರ್ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿದ್ರೆ ನಮಗೆ ಗೊತ್ತಿದೆ ನಮಗೆ ನಮ್ಮ ಪ್ರಿಡಿಕ್ಷನ್ ಯಾವ ಲೆವೆಲ್ ಅಲ್ಲಿ ಇರುತ್ತೆ ಅಂತ. ಅದೇ ರೀತಿ ಈಗ 15ಕ್ಕೆ 15 ಮ್ಯಾಚ್ ಕೂಡ ಕಂಟಿನ್ಯೂಸ್ ಗೆ ಪಾಸ್ ಕೂಡ ಆಗಿದೆ. ಅಂದ್ರೆ ಈ ಸೀಸನ್ ಅಲ್ಲಿ ಏನೇನ್ ಪ್ರಿಡಿಕ್ಷನ್ ಕೊಟ್ಟಿದ್ದೀನಿ ಆಲ್ಮೋಸ್ಟ್ ಸರಿ ಕೂಡ ಆಗಿದೆ. ಮಿಡಲ್ ಅಲ್ಲಿ ಒಂದು 2-3 ಮ್ಯಾಚ್ ಫ್ಲಾಪ್ ಆಗ್ಬಿಟ್ಟು ಅಂದ್ರೆ ಲಾಸ್ ಆಗ್ಬಿಟ್ಟು ಸ್ಟ್ರೀಕ್ ಕಟ್ ಆಗಿತ್ತು. ನಾನೇನು ಹಾಗಂತ ದೇವರಲ್ಲ, ಕಂಟಿನ್ಯೂಸ್ ಆಗಿ ಈಗ ಎಷ್ಟು 74 ಮ್ಯಾಚ್ 84 ಮ್ಯಾಚ್ ಎಷ್ಟೋ ಇದೆಯಲ್ಲ ಐ ಪಿ ಎಲ್, ಅಷ್ಟು ಮ್ಯಾಚ್ ಅನ್ನ ಕಂಟಿನ್ಯೂಸ್ ಸರಿ ಕೊಡಕ್ಕಾಗುತ್ತಾ? ಯಾವುದೇ ಕಾರಣಕ್ಕೂ ಆಗಲ್ಲ. ಮಿಡಲ್ ಒಂದು ಮ್ಯಾಚ್ ಲಾಸ್ ಕೂಡ ಆಗುತ್ತೆ, ಕಂಟಿನ್ಯೂಸ್ಗೆ 2-3 ಮ್ಯಾಚ್ ಲಾಸ್ ಕೂಡ ಆಗ್ಬೋದು. ಸೊ ಅವಾಗ ನೀವು ಇದೇ ರೀತಿ ಸಪೋರ್ಟ್ ಅನ್ನ ಮಾಡ್ಬೇಕಾಗತ್ತೆ. ನೀವು ವಿನ್ ಆದಾಗ ಮಾತ್ರ ಸಪೋರ್ಟ್ ಮಾಡೋದು, ಲಾಸ್ ಆದಾಗ ಬಂದ್ ಬೈಯೋದು ಆ ತರ ಎಲ್ಲ ಮಾಡಕ್ ಹೋಗ್ಬಿಡಿ. ಇದೇ ರೀತಿ ಸಪೋರ್ಟ್ ನ ಮುಂದೆ ಕೂಡ ಕಂಟಿನ್ಯೂ ಮಾಡಿ ಒಂದು ಹೈ ಅಕ್ಯುರಸಿ ಪ್ರಿಡಿಕ್ಷನ್ ಗಳನ್ನ ಕೊಡಕ್ಕೆ ಟ್ರೈ ಮಾಡ್ತೀನಿ. ಇನ್ನ ಇವತ್ತು ಕೂಡ ಅಷ್ಟೇ ಒಂದು ಸಖತ್ತಾಗಿರುವ ಮ್ಯಾಚ್ ನಮಗೆ ನೋಡಕ್ಕೆ ಸಿಕ್ತಿರುವಂತದ್ದು ಜಿ ಟಿ ಮತ್ತೆ SRH. ಎರಡು ಟೀಮ್ ಕೂಡ ಅಷ್ಟೇ ಒಂಥರ ಸಖತ್ ಸ್ಟ್ರಾಂಗ್ ಕೂಡ ಕಾಣ್ತಿದೆ. ಎಲ್ಲೋ ಇದ್ದಿದ್ದ ಟೀಮ್ಸ್ ಗಳೀಗ ಎಲ್ಲೋ ಬಂದು ನಿಂತ್ಕೊಂಡಿದ್ದಾವೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಪಿಚ್ ರಿಪೋರ್ಟ್ ಯಾವ ತರ ಇದೆ, ಪ್ಲೇಯರ್ ಕಂಡೀಷನ್, ಯಾರು ಹಿಟ್ ಆಗ್ತಾರೆ, ಯಾರು ಫ್ಲಾಪ್ ಆಗ್ತಾರೆ ಅದನ್ನ ಕೂಡ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ಫೈನಲ್ ಗೆ ಮ್ಯಾಚ್ ವಿನ್ನರ್ ಯಾರಾಗ್ತಾರೆ ಅದನ್ನ ಕೂಡ ನೋಡೋಣ. ಅದಾದ್ಮೇಲೆ ನಮ್ಮ ಚಾನಲ್ ಈಗ ಮೆಂಬರ್ಶಿಪ್ ಕೂಡ ಓಪನ್ ಆಗಿದೆ. ನೀವು ಕೆಳಗಡೆ ನೋಡಬಹುದು ಜಾಯಿನ್ ಬಟನ್ ಅಂತ ಒಂದು ಆಪ್ಷನ್ ಕೂಡ ಕಾಣ್ತಾ ಇರಬಹುದು. ಕೇವಲ 179 ರೂಪಾಯಿ ಕೊಟ್ಬಿಟ್ಟು ನಮ್ಮ ಚಾನಲ್ ಮೆಂಬರ್ಶಿಪ್ ನ ತಗೊಂಡ್ರಿ ಅಂದ್ರೆ ಪ್ರತಿದಿನ ಕೂಡ ಈ ಟೀಮ್ ಏನಕ್ಕೆ ವಿನ್ ಆಗುತ್ತೆ ಪ್ರತಿಯೊಂದು ಇನ್ಸೈಟ್ ಕೂಡ ನಿಮ್ಗೆ ಪ್ರೊವೈಡ್ ಕೂಡ ಮಾಡ್ತೀನಿ. ಅದು ಯೂಟ್ಯೂಬ್ ಅಲ್ಲಿ ಮಾತ್ರ, ಟೆಲಿಗ್ರಾಮ್ ಅಲ್ಲಿ ನೋಡಕ್ ಸಿಗೋದಿಲ್ಲ. ಮತ್ತೆ ನೀವು ನಂಗೆ ಸಪೋರ್ಟ್ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ 179 ಪೇ ಮಾಡಿ ನಮ್ಮ ಚಾನಲ್ ಮೆಂಬರ್ಶಿಪ್ ತಗೊಂಡು ನಂಗೊಂದು ಸಣ್ಣ ಸಪೋರ್ಟ್ ನೀವು ಮಾಡಬಹುದು. ಇವರೇ ಇವತ್ತು ಏನಕ್ಕೆ ಮ್ಯಾಚ್ ವಿನ್ ಆಗ್ತಾರೆ ಪ್ರತಿಯೊಂದು ಪಿನ್ ಟು ಪಿನ್ ನಿಮ್ಗೆ ನಮ್ಮ ಮೆಂಬರ್ಸ್ ಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ 179 ಕೊಟ್ಟು ನಮ್ಮ ಚಾನಲ್ ಮೆಂಬರ್ಶಿಪ್ ನೀವು ತಗೋಬಹುದು. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಇದೇ ರೀತಿ ಪ್ರಿಡಿಕ್ಷನ್ ವಿಡಿಯೋಗಳು ಮುಂದೆ ಕೂಡ ಬರ್ತಾ ಇರುತ್ತೆ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಗೆ ಒಂದು ಲೈಕ್ ಅನ್ನ ನಿಮ್ ಪ್ರಕಾರ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಕಾಮೆಂಟ್ ಮಾಡ್ಬಿಡಿ. ಬ್ರದರ್ಸ್, ಇವತ್ತಿನ ಮ್ಯಾಚ್ ನಡೀತಿರೋದೇ ನರೇಂದ್ರ ಮೋದಿ ಸ್ಟೇಡಿಯಂ, ಅಹಮದಾಬಾದ್. ಅಂದ್ರೆ ಗುಜರಾತ್ ಟೈಟನ್ಸ್ ಅವರ ಹೋಮ್ ಗ್ರೌಂಡ್ ಕೂಡ ಆಗಿದೆ. ಈಗಾಗಲೇ ನೋಡಬಹುದು ಪಾಯಿಂಟ್ಸ್ ಟೇಬಲ್ ಅಲ್ಲಿ SRH ಅವರು 2ನೇ ಪ್ಲೇಸ್ ಅಲ್ಲಿ ಕೂಡ ಇದ್ದಾರೆ, ಮತ್ತೆ GT ಅವರು 3ನೇ ಪ್ಲೇಸ್ ಅಲ್ಲಿ ಕೂಡ ಇದ್ದಾರೆ. ಹಾಗಾಗಿ ಒಂಥರ ಬಿಗ್ ಫೈಟ್ ಮ್ಯಾಚ್ ಕೂಡ ಆಗುತ್ತೆ. ಇದರಲ್ಲಿ ಯಾರು ತುಂಬಾ ಸ್ಟ್ರಾಂಗ್ ಅಂತ ಗೊತ್ತಾಗುತ್ತೆ. ಈಗ ನೋಡಿ GT ಅವರು ಕೂಡ ಅಷ್ಟೇ ಮುಂಚೆ ಬ್ಯಾಕ್ ಟು ಬ್ಯಾಕ್ ಲಾಸ್ ಕೂಡ ಆಗ್ತಾ ಬರ್ತಾ ಇದ್ರು. ಆದ್ರೆ ಈಗ ಯಾವ ಲೆವೆಲ್ಗೆ ಬಂದು ಕೂತ್ಕೊಂಡಿದ್ರೆ ನೀವೇ ನೋಡ್ತೀರಾ. ಅದಾದ್ಮೇಲೆ SRH ಕೂಡ ಅಷ್ಟೇ ಈ IPL ಸೀಸನ್ ಸ್ಟಾರ್ಟ್ ಆದಾಗ ಸ್ಟಾರ್ಟಿಂಗ್ ಒಂದು ಮ್ಯಾಚ್ ಅನ್ನ ವಿನ್ ಆದ್ರು, ಅಂದ್ರೆ RCB ಅಗೇನ್ಸ್ಟ್ ಲಾಸ್ ಆದ್ರು. ಅದಾದ್ಮೇಲೆ ಒಂದು ಮ್ಯಾಚ್ ಅನ್ನ ವಿನ್ ಆದ್ರು. ಅದಾದ್ಮೇಲೆ ಮತ್ತೆ ಕಂಟಿನ್ಯೂಸ್ಗೆ 2 ಮ್ಯಾಚ್ 3 ಮ್ಯಾಚ್ ಅನ್ನ ಲಾಸ್ ಕೂಡ ಆದ್ರು. ಈಗ ನೋಡಿ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ವಿನ್ ಆಗ್ತಾ ಕೂಡ ಬರ್ತಿದ್ರೆ. ಅದಾದ್ಮೇಲೆ ಕಡೆ ಗುಜರಾತ್ ಅವರು ಸುಮಾರು ಬ್ಯಾಕ್ ಟು ಬ್ಯಾಕ್ 4 ಮ್ಯಾಚ್ ಅನ್ನ ವಿನ್ ಕೂಡ ಆಗಿದ್ದಾರೆ. ಮತ್ತೆ SRH ಕೂಡ ಅಷ್ಟೇ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ವಿನ್ ಕೂಡ ಆಗ್ತಾ ಬರ್ತಾರೆ. ಮಿಡಲ್ ಒಂದು ಸ್ಟ್ರೀಕ್ ಕಟ್ ಕೂಡ ಆಯ್ತು. ಯಾವಾಗ SRH ಮತ್ತೆ KKR ಮ್ಯಾಚ್ ಆಯ್ತಲ್ಲ ಅವಾಗಲೇ KKR ವಿನ್ ಆಯ್ತು. ಅದ್ ಬಿಡ್ತು ಅಂದ್ರೆ ಅದ್ರ ಹಿಂದಿನ ಮ್ಯಾಚ್ ಏನೇನ್ ಮಾಡಿದ್ರೆ ಮತ್ತೆ ರೀಸೆಂಟ್ ಮ್ಯಾಚ್ SRH ಪಂಜಾಬ್ ಇತ್ತಲ್ಲ ಅವಾಗಲೂ ಕೂಡ ಅಷ್ಟೇ SRH ಅವರು ಈಸಿಲಿ ಚಚ್ಚಿ ಬಿಸಾಕಿದ್ರೆ. ಇನ್ನ ಇವತ್ತು ಅದಕ್ಕೆ ಹೇಳಿದೊಂದು ಬಿಗ್ ಫೈಟ್ ಮ್ಯಾಚ್ ಕೂಡ ಇರುತ್ತೆ. ಇವತ್ತು ಕೂಡ ಪ್ರೆಡಿಕ್ಟ್ ಮಾಡೋದಷ್ಟು ಈಸಿ ಕೂಡ ಇರಲ್ಲ. ನೋಡೋಣ ಯಾವ ಟೀಮ್ ವಿನ್ ಆಗುತ್ತೆ ಏನು ಅಂತ. ಇನ್ನ ಈ ಪಿಚ್ ಕಂಡೀಷನ್ ಯಾವ ತರ ಅಂದ್ರೆ ಫುಲ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್. ಅದಾದ್ಮೇಲೆ ಪೇಸರ್ಸ್ ಗೆ ಹೆಲ್ಪ್ ಕೂಡ ಸಿಗುತ್ತೆ. ನೀವು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಏನಿಲ್ಲಂದ್ರೂ ಕೂಡ 200 ಅವರೇಜ್ ಸ್ಕೋರ್ ಅನ್ನ ಆರಾಮಾಗಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಮತ್ತೆ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಎರಡು ಟೀಮ್ ಕಡೆ ಅದೇ ರೀತಿಯಾಗಿ ಓಪನರ್ಸ್ ಗಳು ಕೂಡ ಅದೇ ಕಡೆ ಶುಭ್ಮನ್ ಗಿಲ್ ಮತ್ತೆ ಸಾಯಿ ಸುದರ್ಶನ್ GT ಕಡೆಯಿಂದ, ಈ ಕಡೆಯಿಂದ ಯಾರು ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ನೆಕ್ಸ್ಟ್ ಲೆವೆಲ್ ಫಾರ್ಮ್ ಅಲ್ಲಿ ಕೂಡ ಇದಾರೆ. ಹಾಗಾಗಿ ಇವತ್ತೇನಾದ್ರೂ ಇವ್ರು ಇಬ್ರು ಕಡೆಯಿಂದ ಓಪನರ್ಸ್ ಗಳು ಹಿಟ್ ಆಗ್ಬಿಟ್ರು ಅಂದ್ರೆ ಸಖತ್ತು ಹೈ ಸ್ಕೋರ್ ಆಗ್ಬಿಡುತ್ತೆ ಇವತ್ತು. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಯಾರು ಟಾಸ್ ಅನ್ನ ವಿನ್ ಆಗ್ತಾರೆ ಅವ್ರು ಆಲ್ಮೋಸ್ಟ್ ಚೇಸಿಂಗ್ ನ ಸೆಲೆಕ್ಟ್ ಕೂಡ ಮಾಡ್ಕೊಳ್ತಾರೆ. ಏನಕ್ಕೆ ಅಂದ್ರೆ ಇದು ಚೇಸಿಂಗ್ ಪಿಚ್ ಆಗಿರೋದ್ರಿಂದ ಇದುವರೆಗೂ ಯಾವ ಮ್ಯಾಚಸ್ ಆಗಿದೆ ಆಲ್ಮೋಸ್ಟ್ ಚೇಸಿಂಗ್ ಮಾಡಿರೋ ಟೀಮ್ ಗಳು ವಿನ್ ಕೂಡ ಆಗಿದೆ. ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಡ್ಯೂ ಫ್ಯಾಕ್ಟರ್ ಬೀಳೋದ್ರಿಂದ ಬೌಲಿಂಗ್ ಮಾಡಕ್ ಕಷ್ಟ ಆಗುತ್ತೆ, ಮತ್ತೆ ಬ್ಯಾಟಿಂಗ್ ಮಾಡಕ್ ಈಸಿ ಕೂಡ ಆಗುತ್ತೆ. ಹಾಗಾಗಿ ಇಲ್ಲಿ ನೀವೆಷ್ಟು 200+ ಹೊಡೆದ್ರು ಕೂಡ ಅಷ್ಟೇ ಆರಾಮಾಗಿ ಚೇಸ್ ಕೂಡ ಆಗೋಗುತ್ತೆ ಈ ಪಿಚ್ ಅಲ್ಲಿ. ನೋಡೋಣ ಇವತ್ತು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಎಷ್ಟು ಸ್ಕೋರ್ ನ ಹೊಡಿತಾರೆ ಅಂತ. ಇನ್ನ SRH ಟೀಮ್ ಕಡೆ ಬಂದ್ವಿ ಅಂದ್ರೆ ಟೀಮ್ ಬಗ್ಗೆ 2 ಮಾತು ಕೂಡ ಇಲ್ಲ, ಏನು ಮಾತಾಡಕ್ ಮಾತೇ ಇಲ್ಲ ಗುರು. ನೀವು ಟೀಮ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಲೆವೆಲ್ ಅಲ್ಲಿ ಆಡ್ತಿದ್ರ ಅಂತ. ಓಪನರ್ಸ್ ಗಳಲ್ಲಿ ಸಖತ್ ಸ್ಟ್ರಾಂಗ್ ಕೂಡ ಕಾಣ್ತಿದ್ರೆ, ಮತ್ತೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಕೂಡ ಅಷ್ಟೇ ಅದೇ ರೀತಿ ಸಪೋರ್ಟ್ ಕೂಡ ಮಾಡ್ತಿದ್ರೆ. ಹಾಗಾಗಿ ಟೀಮ್ ಸಖತ್ ಸ್ಟ್ರಾಂಗ್ ಕೂಡ ಕಾಣ್ತಿದೆ. ಲಾಸ್ಟ್ ಪಂಜಾಬ್ ಮತ್ತೆ SRH ಇದ್ದಾಗ ಸುಮಾರು 235 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು. ಇಲ್ಲಿ 20 ಓವರ್ ಅಲ್ಲಿ 4 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು 235 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು. ನೋಡಬಹುದು ಲಾಸ್ಟ್ ಮ್ಯಾಚ್ ಪ್ರತಿಯೊಬ್ರು ಕೂಡ ಗೇಮ್ ಅನ್ನ ಸಖತ್ತಾಗಿ ಆಡಿದ್ರೆ. ಅಭಿಷೇಕ್ ಶರ್ಮಾ ಆಡಿದ್ರೆ, ಟ್ರಾವಿಸ್ ಹೆಡ್, ಅದಾದ್ಮೇಲೆ ಇಶಾನ್ ಕಿಶನ್ ಅಂತೂ 32 ಬಾಲಿಗೆ 55 ರನ್. ಅದಾದ್ಮೇಲೆ ಕಡೆ ಹೆನ್ರಿಕ್ ಕ್ಲಾಸನ್ ಅಂತೂ ಚಚ್ಚಿ
ಬಿಸಾಕಿದ್ದಾರೆ. 43 ಬಾಲಿಗೆ 69 ರನ್. ಇವತ್ತು ಕೂಡ ಬಿಗ್ ಹಿಟ್ಟಿಂಗ್ ಬರೋ ಒಂದು ಎಕ್ಸ್ಪೆಕ್ಟೇಷನ್ ಹೆನ್ರಿ ಕ್ಲಾಸನ್ ಇಂದ ಇಟ್ಕೊಂಡಿದ್ದೀನಿ. ನೋಡೋಣ. ಅದಾದ್ಮೇಲೆ ಕಡೆ ನಿತೀಶ್ ರೆಡ್ಡಿ ಕೂಡ ಅಷ್ಟೇ ಸಖತ್ತಾದ ಫಾರ್ಮ್ ಅಲ್ಲಿ ಇದ್ದಾರೆ ಗುರು. ಬ್ಯಾಟಿಂಗ್ ಲೈನ್ ಅಪ್ ನೋಡಬಹುದು ಎಲ್ಲಿ ತನಕ ಇದೆ ಅಂದ್ರೆ 8ನೇ ಲೈನ್ ಅಪ್ ತನಕ ಬ್ಯಾಟ್ಸ್ಮನ್ ಗಳು ಕೂಡ ಇದ್ದಾರೆ. ನಿನ್ನೆ ಡೆಲ್ಲಿ ಇದ್ರಲ್ಲ, ಸೇಮ್ ಅಂದ್ರೆ ಸೇಮ್ ಈ ಟೀಮ್ ಅಲ್ಲಿ ಕೂಡ ಅಷ್ಟೇ ಸಖತ್ತು ಭಯಾನಕ ಬ್ಯಾಟ್ಸ್ಮನ್ ಗಳು ಕೂಡ ಇದ್ದಾರೆ. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಅದೇ ರೀತಿ ಇದೆ. ಮತ್ತೆ ಬ್ಯಾಟ್ ಕಮೆನ್ಸ್ ಕೂಡ ಅಷ್ಟೇ ಬ್ಯಾಟಿಂಗ್ ಸಿಕ್ತು ಅಂದ್ರೆ ಅವರು ಕೂಡ ಸಖತ್ತಾಗಿ ಚೆಸ್ತಾರೆ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದಿದ್ರೆ ಈ ಕಡೆ ಪ್ಯಾಟ್ ಕಮಿನ್ಸ್ ಆಗಿರ್ಬೋದು, ಅದಾದ್ಮೇಲೆ ಇಶಾನ್ ಮಲಿಂಗ, ಶಿವಾಂಗ್ ಕುಮಾರ್, ಸಾಕಿಬ್ ಹಸೈನ್ ನೆಕ್ಸ್ಟ್ ಲೆವೆಲ್ ಒಂದು ಪರ್ಫಾರ್ಮೆನ್ಸ್ ಕೂಡ ಕೊಡ್ತಿದ್ದಾರೆ. ಮತ್ತೆ ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಪ್ರತಿಯೊಬ್ಬರಿಗೂ ಒಂದೊಂದು ವಿಕೆಟ್ ಕೂಡ ಬಿದ್ದಿದೆ, ಹರ್ಷ ದುಬೆ ಒಬ್ರಿಗೆ ಬಿಟ್ಟು. ಇವತ್ತು ನೋಡ್ಬೇಕು ಯಾವ ತರ GT ಅವ್ರನ್ನ ಕಟ್ ಹಾಕ್ತಾರ, ಇಲ್ಲಾಂದ್ರೆ ಸ್ಟ್ರಗಲ್ ಮಾಡಿ ರನ್ ಹೊಡ್ಸ್ಕೊಳ್ತಾರ ಅಂತ ಕಾದ್ ನೋಡ್ಬೇಕು. ಇನ್ನ GT ಟೀಮ್ ಕಡೆ ಬಂದ್ವಿ ಅಂದ್ರೆ ಇವರು ಈಗ ಸಖತ್ ಸ್ಟ್ರಾಂಗ್ ಕೂಡ ಕಾಣ್ತಾರೆ. ಬ್ಯಾಕ್ ಟು ಬ್ಯಾಕ್ 4 ಮ್ಯಾಚಸ್ ಅನ್ನ ಕೂಡ ವಿನ್ ಆಗಿದ್ದಾರೆ. ಲಾಸ್ಟ್ ಮ್ಯಾಚ್ RR ಅಗೇನ್ಸ್ಟ್ ನೋಡ್ಬೋದು ಸಖತ್ ಅದೊಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು, ಅದಾದ್ಮೇಲೆ ರಾಜಸ್ಥಾನ್ ಅವ್ರನ್ನ ಕೇವಲ 155ಕ್ಕೆ ಆಲ್ ಔಟ್ ಮಾಡಿ ಬಿಸಾಕಿದ್ದು. ಇವರು ಕೂಡ ಅಷ್ಟೇ ನೋಡ್ಬೋದು ಸುಮಾರು 230 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ದು. ಲಾಸ್ಟ್ ಮ್ಯಾಚ್ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಕೂಡ ಆಡಿದ್ರು, ಅದು ಇವರ ಯಾರ್ದು ಹೋಮ್ ಗ್ರೌಂಡ್ ಗೆ ನುಗ್ಗಿ ಹೊಡೆದಿದ್ದು GT ಅವರು. ಈ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ನಾನು GT ವಿನ್ ಆಗುತ್ತೆ ಅಂತ ಪ್ರೆಡಿಕ್ಷನ್ ಕೂಡ ಕೊಟ್ಟಿದ್ದೆ, ಅದೇ ರೀತಿ GT ಕೂಡ ವಿನ್ ಆಯ್ತು. ಏನೋ ಗೊತ್ತಿಲ್ಲ ಗುರು, ಇವತ್ತು ಎಷ್ಟು ರನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಏನು ಅಂದ್ರೆ ನಂಗೆ ಕನ್ಫ್ಯೂಸ್ ಆಗ್ತಾ ಇದೆ. ಆ ಲೆವೆಲ್ ಅಲ್ಲಿ 2 ಕಡೆ ಬ್ಯಾಟ್ಸ್ಮನ್ ಗಳು ಕೂಡ ಇದ್ದಾರೆ. ಮತ್ತೆ ಇದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಮುಂಚೆನೆ ಕೇಳಬೇಕಾ, ಅಡ್ವಾಂಟೇಜ್ ಸಿಕ್ತು ಅಂದ್ರೆ ಗ್ಯಾಪ್ ಅಲ್ಲಿ ಬೌಂಡ್ರಿ ಏರ್ಸ್ಬಿಡ್ತಾರೆ. ಇವತ್ತು ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ನಾನಂತೂ ಸಖತ್ ಎಕ್ಸೈಟ್ ಆಗಿದ್ದೀನಿ ಎರಡು ಟೀಮ್ ನ ಬ್ಯಾಟಿಂಗ್ ನೋಡಕ್ಕೆ. ಅದಾದ್ಮೇಲೆ ಕಡೆ ಸಾಯಿ ಸುದರ್ಶನ್ ಮತ್ತೆ ಶುಭ್ಮನ್ ಗಿಲ್ ಲಾಸ್ಟ್ ಮ್ಯಾಚ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಿಂಚಿದ್ದಾರೆ. ನೋಡ್ಬೋದು ಇಲ್ಲಿ 36 ಬಾಲಿಗೆ 55 ಸಾಯಿ ಸುದರ್ಶನ್ ಹೊಡೆದ್ರೆ, 44 ಬಾಲಿಗೆ 84 ರನ್ನ ಯಾರು ಇಲ್ಲಿ ಶುಭ್ಮನ್ ಗಿಲ್ ಕೂಡ ಹೊಡೆದಿದ್ರೆ. ಹಾಗಾಗಿ ಹೇಳಿದ್ದು ನೆಕ್ಸ್ಟ್ ಲೆವೆಲ್ ಫಾರ್ಮ್ ಅಲ್ಲಿ ಕೊಡಿದ್ರೆ. ಅದಾದ್ಮೇಲೆ ವಾಷಿಂಗ್ಟನ್ ಸುಂದರ್, ಜೋಶ್ ಬಟ್ಲರ್, ಜೇಸನ್ ಹೋಲ್ಡರ್, ರಾಹುಲ್ ತೆವಾಟಿಯಾ, ನಿಶಾಂತ್ ಸಿಂಧು, ರಶೀದ್ ಖಾನ್ ಕೂಡ ಬ್ಯಾಟಿಂಗ್ ಕೂಡ ಆಡ್ತಾರೆ. ನಮ್ಮ RCB ಭುವನೇಶ್ವರ್ ಕುಮಾರ್ ಇದಾರಲ್ಲ ಅದೇ ತರ ರಶೀದ್ ಖಾನ್ ಕೂಡ ಅಷ್ಟೇ ಬ್ಯಾಟಿಂಗ್ ಸ್ವಲ್ಪ ಕೂಡ ಆಡ್ಕೊಡ್ತಾರೆ. ಲಾಸ್ಟ್ ಒಂದು 2 ಓವರ್ ಸಿಕ್ತು, ವಿಕೆಟ್ ಗಳು ಬಿದ್ದು ಲಾಸ್ಟಿಗೆ ಬ್ಯಾಟಿಂಗ್ ಸಿಕ್ತು ಅಂದ್ರೆ ಅವರ ಬ್ಯಾಟಿಂಗ್ ಕೂಡ ಅಷ್ಟೇ ಒಂದು ಒಳ್ಳೆ 6-4 ಬೌಂಡ್ರಿಗಳನ್ನ ಸ್ವಲ್ಪ ಕೂಸ್ಬಿಡ್ತಾರೆ ಅಳುಕ್ ಪುಡಕಲ್ಲಿ. ಹಾಗಾಗಿ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಇದೆ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಇಲ್ಲೂ ಕೂಡ ಅಷ್ಟೇ ಸಖತ್ ಸ್ಟ್ರಾಂಗ್ ಕೂಡ ಇದೆ. ನಿಮ್ಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ಕೂಡ ಹೇಳಿದೆ, ಮ್ಯಾಚ್ ಟರ್ನ್ ಆಗಕ್ಕೆ ಮೇನ್ ರೀಸನ್ ರಶೀದ್ ಖಾನ್ ಅಂತ. ಸೊ ಹಾಗಾಗಿ ಈ ಪಿಚ್ ಪೇಸರ್ಸ್ ಗೆ ಹೆಲ್ಪ್ ಇದೆ, ಅದು ಕೂಡ ಹೇಳಂಗಿಲ್ಲ. ರಶೀದ್ ಖಾನ್ ಮುಂಚೆನೆ ಟಾಪ್ ಕ್ಲಾಸ್ ಸ್ಪಿನ್ನರ್, ಯಾವ ಲೆವೆಲ್ ಅಲ್ಲಿ ಯಾವ ಟೈಮಲ್ಲಿ ಬೇಕಾದ್ರೂ ಕೂಡ ಮ್ಯಾಚ್ ನ ಚೇಂಜ್ ಮಾಡೋ ಕೇಪಬಿಲಿಟಿ ಇವ್ರಿಗೆ ಕೂಡ ಇದೆ. ಮೊಹಮ್ಮದ್ ಸಿರಾಜು, ಕಗಿಸೋ ರಬಾಡ, ಸಾಯಿ ಕಿಶೋರ್, ರಶೀದ್ ಖಾನ್, ವಾಷಿಂಗ್ಟನ್ ಸುಂದರ್, ಜೇಸನ್ ಹೋಲ್ಡರ್, ಇಲ್ಲೂ ಕೂಡ ಅಷ್ಟೇ ಸಖತ್ತಾದ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇದೆ. ಕಂಪೇರ್ ಟು SRH ಇವ್ರದ್ದು ಬೌಲಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಸ್ಟ್ರಾಂಗ್ ಕೂಡ ಕಾಣ್ತದೆ. ಎರಡು ಟೀಮ್ ಕೂಡ ಓವರ್ ಸಖತ್ತಾಗಿದೆ. ಯಾರು ಇದರಲ್ಲಿ ಇನ್ನೂ ಕೂಡ ಸ್ಟ್ರಾಂಗ್ ಕಾಣ್ತಾರೆ ಅಂತ ಇವತ್ತು ನಾನು ನೋಡ್ಬೇಕು. ಇನ್ನ ಗುಜರಾತ್ ಮತ್ತೆ SRH ಅವರ ಹೆಡ್ ಟು ಹೆಡ್ ನೋಡಕ್ ಹೋದ್ವಿ ಅಂದ್ರೆ ಇದುವರೆಗೂ 7 ಮ್ಯಾಚ್ ಅನ್ನ ಕೂಡ ಆಡಿದ್ರೆ 7 ಮ್ಯಾಚ್ ಅಲ್ಲಿ 5 ಸಲ ಇಲ್ಲಿ ಗುಜರಾತ್ ಅವರ ವಿನ್ ಆಗಿದ್ರೆ, ಕೇವಲ 1 ಸಲ ಮಾತ್ರ ಇಲ್ಲಿ SRH ಅವರ ವಿನ್ ಕೂಡ ಆಗಿದ್ರೆ. ಇದರಲ್ಲಿ GT ತುಂಬಾ ಸ್ಟ್ರಾಂಗ್ ಆಗಿ ಡಾಮಿನೇಟ್ ಕೂಡ ಮಾಡ್ತಿದೆ. ಮತ್ತೆ ಇನ್ನೊಂದು ಮ್ಯಾಚ್ ಮಳೆನೋ ಬಂದು ಮ್ಯಾಚ್ ಸ್ಟಾಪ್ ಕೂಡ ಆಗಿದೆ, ಹಾಗಾಗಿ ಇದು ಯಾವುದೇ ರಿಸಲ್ಟ್ ಕೂಡ ಇಲ್ಲ. ಹಾಗಾಗಿ ಇದರಲ್ಲಿ 5 ಸಲ GT ವಿನ್ ಆದ್ರೆ 1 ಸಲ SRH ಕೂಡ ವಿನ್ ಆಗಿದ್ದಾರೆ. ಇನ್ನ ಫೈನಲ್ ಆಗಿ ಇವತ್ತಿನ ಮ್ಯಾಚ್ ನ ಪ್ಲೇಯರ್ ಪ್ರೆಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಯಾರು ಹಿಟ್ ಆಗ್ಬೋದು ಯಾರು ಫ್ಲಾಪ್ ಆಗ್ಬೋದು ಅಂತ ನನಗೆ ಅನಿಸಿದೆ. ಅಂದ್ರೆ ಫಸ್ಟ್ GT ಕಡೆ ಬರ್ತೀನಿ. ಸಾಯಿ ಸುದರ್ಶನ್ ಮತ್ತೆ ಶುಭ್ಮನ್ ಗಿಲ್ ಇಂದ ಇವತ್ತು ಮತ್ತೊಂದು ಬಿಗ್ ಹಿಟ್ಟಿಂಗ್ ನೋಡಕ್ಕೆ ಸಿಗುತ್ತೆ ಅಂತ ನನಗೆ ಅನಿಸಿದೆ. ಈ ಪಿಚ್ ಅಲ್ಲಿ ಇವರ ಸ್ಟಾರ್ಟ್ಸ್ ಚೆನ್ನಾಗಿದೆ, ಮತ್ತೆ SRH ನ ಅಗೇನ್ಸ್ಟ್ ಸ್ಟಾರ್ಟ್ಸ್ ಚೆನ್ನಾಗಿರೋದ್ರಿಂದ ಮತ್ತೆ ಒಳ್ಳೆ ಫಾರ್ಮ್ ಅಲ್ಲಿ ಕೊಡಿದ್ರೆ. ಲಾಸ್ಟ್ ಮ್ಯಾಚ್ ನೀವೇ ನೋಡಿದ್ರೆ ಯಾವ ಲೆವೆಲ್ ಅಲ್ಲಿ ಆಡ್ತಾ ಇದ್ರೆ ಅಂತ. ಹಾಗಾಗಿ ಇವರಿಬ್ರು ಮತ್ತೆ ಇವತ್ತು ಸಖತ್ತಾಗಿ ಓಪನರ್ ಆಗಿ ಮಿಂಚಬಹುದು. ಇನ್ನ ಬಟ್ಲರ್ ಮತ್ತೆ ಜೇಸನ್ ಹೋಲ್ಡರ್ ಇಬ್ಬರಲ್ಲಿ ಒಬ್ಬರು ಇವತ್ತಿನ ಮ್ಯಾಚ್ ಅಲ್ಲಿ ಹಿಟ್ ಆಗ್ತಾರೆ, ಒಬ್ರು ಫ್ಲಾಪ್ ಆಗ್ತಾರೆ ಅಂತ ನನಗೆ ಅನಿಸಿದೆ. ಅದು ಯಾರು ಬೇಕಾಗಿರ್ಬೋದು, ಇಲ್ಲಾಂದ್ರೆ ಇಬ್ರು ಹಿಟ್ ಆದ್ರೂ ಕೂಡ ಆಗ್ತಾರೆ. ಏನಕ್ಕೆ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ ಇಬ್ರು ಕೂಡ ಅಷ್ಟೇ. ಜೇಸನ್ ಹೋಲ್ಡರ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ತರ ವಿಕೆಟ್ ತೆಗಿತಿದ್ರೆ ನೀವೇ ನೋಡಿದ್ರ. ಹಾಗಾಗಿ ಇವತ್ತು ಅವರು ಕೂಡ ಆಡ್ಬೋದು. ಆದ್ಮೇಲೆ ಮೊಹಮ್ಮದ್ ಸಿರಾಜ್ ಮತ್ತೆ ರಶೀದ್ ಖಾನ್ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನ SRH ಕಡೆ ಬಂದ್ವಿ ಅಂದ್ರೆ ಹೆನ್ರಿ ಕ್ಲಾಸನ್ ಇಲ್ಲಂದ್ರೆ ಟ್ರಾವಿಸ್ ಹೆಡ್ ಇಬ್ಬರಲ್ಲಿ ಒಬ್ರು ಇವತ್ತು ಹಾಫ್ ಸೆಂಚುರಿ ಹೊಡೆಯೋದಂತೂ ಪಕ್ಕ ಅಂತ ನನಗೆ ಅನಿಸ್ತಾ ಇದೆ. ಯಾರು ಹೊಡಿತೀರಾ ಅಂತ ಗೊತ್ತಿಲ್ಲ, ಬಟ್ ಇಬ್ರು ಕೂಡ ಅಂತ ಫಾರ್ಮ್ ಅಲ್ಲಿ ಕೂಡ ಇದ್ರೆ. ಹಾಗಾಗಿ ನಿಮ್ಗೇನಾದ್ರು ಕನ್ಫರ್ಮ್ ಇತ್ತು ಅಂದ್ರೆ ಅವರ ನೇಮನ್ನ ಕಾಮೆಂಟ್ ಕೂಡ ಮಾಡ್ಬಿಡಿ, ಯಾರು ಹಾಫ್ ಸೆಂಚುರಿ ಹೊಡಿಬಹುದು ಮ್ಯಾಚ್ ಅಲ್ಲಿ ಅಂತ. ಇನ್ನ ಅಭಿಷೇಕ್ ಶರ್ಮಾ ಅಂದ್ರೆ ಇಶಾನ್ ಕಿಶನ್ ಇಬ್ಬರಲ್ಲಿ ಒಬ್ರು ಮ್ಯಾಚ್ ಅಲ್ಲಿ ಡೇಂಜರ್ ಆಗಿ ಕಾಣ್ತಾರೆ. ಸೊ ನೋಡೋಣ. ಅಂದ್ರೆ ಇವ್ರು ಯಾವ ತರ ಗೊತ್ತಾ, ಅಭಿಷೇಕ್ ಶರ್ಮಾ ಬಗ್ಗೆ ನಿಮ್ಗೆ ಗೊತ್ತಿದೆ, ಎಷ್ಟು ಬೌಂಡ್ರಿ ಎಷ್ಟು 6-4 ಹೊಡಿಯಕ್ಕಾಗುತ್ತೆ, ಸ್ಟಾರ್ಟಿಂಗ್ ಹೊಡ್ಕೊಟ್ಬಿಡ್ತಾರೆ. ಅದೇ ಹೇಳಿದ್ದು ಡೇಂಜರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಂತ. ಇನ್ ಕೇಸ್ ಅಭಿಷೇಕ್ ಶರ್ಮಾ ಫ್ಲಾಪ್ ಆದ್ರು ಅಂದ್ರೆ ಇಶಾನ್ ಕಿಶನ್ ಆ ಒಂದು ಕೆಲಸವನ್ನ ಮಾಡ್ಕೊಡ್ಬೋದು. ನೋಡೋಣ ಯಾರು ಇಬ್ರಲ್ಲಿ ಇವತ್ತು ಡೇಂಜರ್ ಆಗ್ತಾರೆ ಅಂತ. ಇನ್ನ ಪ್ಯಾಟ್ ಕಮಿನ್ಸ್ ಮತ್ತೆ ಇಶಾನ್ ಮಲಿಂಗ್ ಆಗಿ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನ ಫೈನಲ್ ಮ್ಯಾಚ್ ಪ್ರೆಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ಪ್ರೆಡಿಕ್ಟ್ ಮಾಡೋದು ಕಷ್ಟ. ಆದ್ರೆ ನಾನು ನಿಮ್ಗೆ ಆಫ್ಟರ್ ಟಾಸ್ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಕೂಡ ಮಾಡ್ತೀನಿ. ಮತ್ತೆ ಮ್ಯಾಚ್ ಪ್ರೆಡಿಕ್ಷನ್ ತುಂಬಾ ಫಾಸ್ಟ್ ಆಗಬೇಕು ಅಂದ್ರೆ ನೀವು ನಮ್ಮ ಚಾನಲ್ ಮೆಂಬರ್ಶಿಪ್ ಆದ್ರಿ ಅಂದ್ರೆ ಟಾಸ್ ಆಗಿ ವಿತಿನ್ 5 ಮಿನಿಟ್ ಒಳಗೆ ನಿಮ್ಮ ವಿನ್ನರ್ ನ ಕಮ್ಯುನಿಟಿ ಪೋಸ್ಟ್ ಅಲ್ಲಿ
ಕೇವಲ ಮೆಂಬರ್ಸ್ಗೆ ಪೋಸ್ಟ್ ಕೂಡ ಮಾಡ್ತೀನಿ. ಸೊ ಟೆಲಿಗ್ರಾಮ್ ಲಿಂಕ್ ನ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಅಲ್ಲಿ ಪಿನ್ ಕೂಡ ಮಾಡಿದ್ದೀನಿ. ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಕೊಡಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಗೆ ಚಾನಲ್ ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.